ಭಾಗ್ಯಲಕ್ಷ್ಮಿ, ನಮ್ಮ ಅನಂತ ಅಪರಾಧಗಳನ್ನು ಕ್ಷಮಿಸುವ ತಾಯಿ, ನಾವು ನಿನ್ನ ಮಕ್ಕಳು. ನಿನ್ನ ಪಾತಿವ್ರತ್ಯವನ್ನು ಶಂಕಿಸಿದೆವಲ್ಲವೇ? ನಿನ್ನಲ್ಲಿ ಕುಂದೆಣಿಸಿದೆವಲ್ಲವೇ? ಮಕ್ಕಳು ಅಜ್ಞಾನದ ಬರದಲ್ಲಿ ಮಾಡಿದ ತಪ್ಪನ್ನು ತಾಯಿಯಲ್ಲದೆ ಮತ್ತೆ ಯಾರು ಕ್ಷಮಿಸಬೇಕು? ಯಾರು ಕ್ಷಮಿಸಬೇಕು? ಈಗ ಎಲ್ಲಿರುವೆ ತಾಯಿ? ಎಲ್ಲಿರುವೆ? ನಮ್ಮನ್ನೆಲ್ಲ ಮರೆತು ಬಿಟ್ಟಿರುವೆಯಾ? ಮರೆತು ಬಿಡು ಸೀತಮ್ಮ, ಮರೆತು ಬಿಡು. ಪ್ರೇಮಕ್ಕೆ, ತ್ಯಾಗಕ್ಕೆ, ಶೀಲಕ್ಕೆ ಈ ಪ್ರತ್ಯುಪಕಾರವನ್ನು ಮಾಡಿದ ಪಾಪಿ ಅಯೋಧ್ಯೆಯ ಪ್ರಜಾವರ್ಗವನ್ನು ಮರೆತು ಬಿಡು ಸೀತಮ್ಮ, ಮರೆತು ಬಿಡು. ಸೀತಮ್ಮ, ನಿನ್ನಂಥವರು ಮತ್ತೆ ಈ ಲೋಕದಲ್ಲಿ ಹುಟ್ಟುವರೇನೆ ತಾಯಿ? ಹುಟ್ಟುವರೇ? ಅಂದು ಮಗುವಾಗಿ ನಮ್ಮ ರಾಮಭದ್ರನ ಪಾಣಿಗ್ರಹಣ ಮಾಡಿಕೊಂಡು ಬಂದ ದಿವಸದಿಂದ ನಿನ್ನ ಗುಣವನ್ನು ಕಂಡಿರುವೆ. ಒಂದು ಬಿರುಮಾತಿಲ್ಲ, ಒಮ್ಮೆಯೂ ಮುಖದಲ್ಲಿ ಕೋಪದ ಕಳೆಯಿಲ್ಲ. ಯಾವಾಗಲೂ ನಗುಮೊಗ, ಯಾವಾಗಲೂ ದಯೆ ಕರುಣೆಗಳ ಗಣಿ. ಸೀತಮ್ಮ, ನಮ್ಮೆಲ್ಲರನ್ನು ದಿಕ್ಕಿಲ್ಲದವರನ್ನಾಗಿ ಮಾಡಿಬಿಟ್ಟೆಯ ಸೀತಮ್ಮ. ದಿಕ್ಕಿಲ್ಲದವರನ್ನಾಗಿ ಮಾಡಿಬಿಟ್ಟೆಯ. ಕಂಚುಕಿ, ಕಂಚುಕಿ, ಆಯುಷ್ಮಂತ ಸ್ವರ್ಣಮೂರ್ತಿಯೊಂದಿಗೆ ಸಂಭಾಷಣೆ ನಡೆಸುತ್ತಿದ್ದ ಹಾಗಿತ್ತಲ್ಲ? ತಾಯಿಯೊಂದಿಗೆ ಹೊಟ್ಟೆಯ ದುಃಖವನ್ನು ಹೇಳಿಕೊಳ್ಳುತ್ತಿದ್ದೆ ಅಷ್ಟೆ. ಅಂತಹ ದುಃಖವೇನು ಬಂತು ನಿನಗೆ? ನಾನಿಲ್ಲವೇ? ನನ್ನ ಹತ್ತಿರ ಹೇಳಿಕೊಳ್ಳಬಾರದೆ? ರಾಮಭದ್ರ, ಹೇಳು, ಹೇಳು ಕಂಚುಕಿ, ನಿನಗೆ ಭಯವೇ? ಸೀತಮ್ಮ, ಸೀತಮ್ಮ ಅರಮನೆಯನ್ನು ಯಾವಾಗ ಸೇರುವರು? ರಾಮಭದ್ರ, ಯಾವಾಗ ಸೇರುವರು? ಸದ್ಯದಲ್ಲೇ ಬರಬಹುದು ಕಂಚುಕಿ. ಅದಕ್ಕೆ ತಕ್ಕಿಷ್ಟೊಂದು ದುಃಖ, ಉದ್ವೇಗ. ರಾಮಭದ್ರ, ನಾನು ಈ ಮನೆಯ ಸೇವೆಯನ್ನು 70 ವರ್ಷಗಳ ಕಾಲ ನಿರ್ವಂಚನೆಯಿಂದ ಮಾಡಿದ್ದೇನೆ. ಅಣ್ಣ ತಮ್ಮಂದಿರಾದ ನಿಮ್ಮೆಲ್ಲರನ್ನು ಎತ್ತಿ ಆಡಿಸಿದ್ದೇನೆ. ನಿಮ್ಮ ಸುಖದಲ್ಲಿ ದುಃಖದಲ್ಲಿ ಬೆರೆತಿದ್ದೇನೆ. ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಬಂಧುಗಳಿಲ್ಲ, ಇಷ್ಟರಿಲ್ಲ. ಸೀತಮ್ಮ, ಸೀತಮ್ಮ ನಿನ್ನ ಕೈ ಹಿಡಿದಾಗ
ಆಹಾ ಆಹಾ ಎಂಥ ದಾಂಪತ್ಯ ಎಂದು ಕುಣಿದಾಡಿದೆ ರಾಮಭದ್ರ, ಕುಣಿದಾಡಿದೆ. ಮಗುವಾಗಿ ಬಂದಳು ಆ ತಾಯಿ ನಮ್ಮ ಮನೆಗೆ. ನಿನ್ನೊಂದಿಗೆ ವನವಾಸ ಅನುಭವಿಸಿದಳು. ನಿನ್ನಿಂದ ದೂರಾಗಿ ಪಡಬಾರದ ಕಷ್ಟಗಳನ್ನೆಲ್ಲ ಪಟ್ಟಳು. ಆದರೆ ಆ ಸ್ವಾಮಿ ಭಕ್ತಿ, ಆ ಪಾತಿವ್ರತ್ಯ, ಅದಕ್ಕೆ ಮಿಗಿಲಾದುದನ್ನು ನಾನೆಲ್ಲಿಯೂ ಕಂಡಿಲ್ಲ, ಕೇಳಿಲ್ಲ. ನಮ್ಮ ತೊಡೆಯ ಮೇಲೆ ಆಡಿದ ಮಗು ನಮಗೇ ಗುರುವಾಯಿತು, ನಮಗೇ ಗುರುವಾಯಿತು. ನಮ್ಮ ಸೀತಮ್ಮ ಮಾಡಿದ ಅಪರಾಧವಾದರೂ ಏನು ರಾಮಭದ್ರ? ಆಕೆಯನ್ನು ನೀನು ಕಾಡಿಗೆ ಅಟ್ಟುವುದಕ್ಕೆ ತುಮರು ತುಮರಾಗಿ ಹೊಡೆದಿರುವ ಈ ಹೃದಯವನ್ನು ಮತ್ತಷ್ಟು ಘಾತಿಸಬೇಡ ಕಂಚುಕಿ, ಘಾತಿಸಬೇಡ. ನಿನ್ನ ದುಃಖದ ಆಳವನ್ನು ನಾನು ಬಲ್ಲೆ. ಆದರೆ ನನ್ನ ಮನಸ್ಸು ನೆಮ್ಮದಿಯಾಗಿದೆ ಎಂದು ತಿಳಿದಿರುವೆಯಾ? ನಾನು ಕರ್ತವ್ಯದ ಬಂದಿಯಾಗಿದ್ದೇನೆ, ರಾಜಧರ್ಮದ ದಾಸನಾಗಿದ್ದೇನೆ, ನನ್ನ ಪ್ರಜರ ಸೇವಕನಾಗಿದ್ದೇನೆ. ಹಾಗೆಯೇ ಸೀತಮ್ಮನ ಗಂಡನೂ ಆಗಿದ್ದೀಯೇ ರಾಮಭದ್ರ, ಸೀತಮ್ಮನ ಗಂಡನೂ ಆಗಿದ್ದೀಯೇ. ಪ್ರಜೆಗಳಿಗಿಂತ ಸತ್ಯ ದೊಡ್ಡದು, ಸೀತಮ್ಮನ ಕೀರ್ತಿ ದೊಡ್ಡದು. ಅದಕ್ಕೆ ಕಳಂಕ ಹಚ್ಚುವುದೇ ಬೇಡ ರಾಮಭದ್ರ, ಬೇಡ. ಈ ಆತ್ಮಯಜ್ಞವನ್ನು ಸಾಕು ಮಾಡು. ನಿನ್ನ ನಿಟ್ಟುಸಿರ ಹಿಂದಿರುವ ಅಪಾರ ವೇದನೆಯನ್ನು ನಾನು ಬಲ್ಲೆ, ನಾನು ಬಲ್ಲೆ. ಈ ಮೂಢ ಜನತೆಯು ಮೆಚ್ಚದಿದ್ದರೇನಾಯಿತು? ಅವರನ್ನು ಮೆಚ್ಚಿಸುವ ಹಂಬಲವೇಕೆ? ತಾಯಿಯ ಕೀರ್ತಿಯನ್ನೇ ಬಲಿದಾನವಾಗಿ ಕೋರುವ ಈ ಜನತೆಯಲ್ಲಿ ವಿಚಾರ ಶಕ್ತಿ ಇದೆ ಎನ್ನಲಾದೀತೆ. ಅಂತಹ ಜನತೆಯ ಮೌಢ್ಯಕ್ಕೆ ನೀನು ಮಣಿಯುವುದೇ? ಆ ಸೇತು ಹಿಮಾಚಲ ಪರ್ಯಂತ ರಾಜ್ಯವನ್ನು ಸ್ಥಾಪಿಸಿದೆ. ಭರತ ವರ್ಷದಲ್ಲಿ ಸಾಮ್ರಾಟನೆನಿಸಿಕೊಂಡಿರುವೆ. ನಿನ್ನ ರಾಮರಾಜ್ಯದಲ್ಲಿ ಸೀತಾದೇವಿಯು ಬಾಳಲು ಸ್ಥಳವಿಲ್ಲವೇ? ಅನಾಥಳಂತೆ, ನಿರಾಶ್ರಿತಳಂತೆ ದಿಕ್ಕಿಟ್ಟು ಆಕೆಯು ಕಾಡು ಮೇಡು ಅಲೆಯಬೇಕೆ ರಾಮಭದ್ರ? ಕಾಡು ಮೇಡು ಅಲೆಯಬೇಕೆ? ಸಾಕು, ಸಾಕು ಮಾಡು ಕಂಚುಕಿ. ರಾಮಭದ್ರ, ಅಂದು ನಿನಗೆ ವನವಾಸ ಪ್ರಾಪ್ತವಾದ ದಿನವನ್ನು ಸ್ಮರಿಸಿಕೋ. ನಾರುಡಿಯನ್ನುಟ್ಟು ನಿನ್ನನ್ನು ನೆರಳಿನಂತೆ ಹಿಂಬಾಲಿಸಿದವರಾರು? ಯಾರು? ಸಾಕ್ಷಾತ್ ಕೈಕಾದೇವಿಯೇ ಬಂದು, ಮಗಳೇ ಮಗಳೇ, ವನವಾಸ ನಿನಗಲ್ಲವಮ್ಮ, ರಾಮಭದ್ರನಿಗೆ ಮಾತ್ರ ಎಂದು ಹೇಳಿದಾಗ ಅವರಾರು, ನಾನಾರು? ಅವರನ್ನುಳಿದು ನನಗೆ ಬೇರೆ ಬಾಳೆಲ್ಲಿದೆ? ಅವರಿದ್ದೆಡೆಯೇ ನನಗೆ ಅಯೋಧ್ಯೆ, ಅವರು ವಾಸಿಸುವ ಪರ್ಣಶಾಲೆಯೇ ನನಗೆ ಅರಮನೆ, ಅವರು ಭುಜಿಸುವ ಕಂದ ಮೂಲಗಳೇ ನನಗೆ ಮೃಷ್ಟಾನ್ನ ಎಂದು ನುಡಿದುದನ್ನು ಮರೆತೇ ಬಿಟ್ಟೆಯ ರಾಮಭದ್ರ? ಮರೆತೇ ಬಿಟ್ಟೆಯ? ಕಂಚುಕಿ, ಸಾಮ್ರಾಜ್ಯ ರಥದ ಗಾಲಿಗಳು ಬಹುದೊಡ್ಡವು. ಅದು ರಭಸದಿಂದ ಮುನ್ನುಗ್ಗುವಾಗ ಅನೇಕರು ಅದರಡಿಗೆ ಸಿಕ್ಕಿ ನುಚ್ಚು ನೂರಾಗುತ್ತಾರೆ.
ಏನು ಮಾಡುವುದಕ್ಕಾಗುತ್ತದೆ? ಇದನ್ನು ನಾನು ಒಪ್ಪುವುದಿಲ್ಲ ರಾಮಭದ್ರ, ಒಪ್ಪುವುದಿಲ್ಲ. ನಮ್ಮ ಸೀತಮ್ಮನಿಲ್ಲದ ಅರಮನೆ ನೆರಮನೆಯಾಗಿದೆ. ಎಲ್ಲಿ ನೋಡಿದರೂ ಬಿಕೋ ಎನ್ನುತ್ತಿದೆ, ಬಿಕೋ ಎನ್ನುತ್ತಿದೆ. ಜ್ಯೋತಿ ಇಲ್ಲದ ಹಣತೆಯಂತಾಗಿದೆ. ಜ್ಯೋತಿ ಇಲ್ಲದ ಹಣತೆಯಂತಾಗಿದೆ. ರಾಮಭದ್ರ, ನಮ್ಮ ಸೀತಮ್ಮನನ್ನು ನೀನು ಕರೆತರದಿದ್ದರೆ ನಾನೇ ಆ ತಾಯಿಯನ್ನು ಹುಡುಕಿಕೊಂಡು ಹೋಗಬೇಕಾಗುತ್ತದೆ. ನನ್ನ ಸೇವೆಯನ್ನು ಬಿಡುತ್ತೇನೆಂದು ತಿಳಿಸುವ ಲಕ್ಷಣವೈದು ಕಂಚುಕಿ. ಹೌದು ಮಹಾರಾಜ. ಸೇವಕ ವರ್ಗದಿಂದ ಈ ಔದಾತ್ಯವನ್ನು ನಾನು ಸಹಿಸುವುದಿಲ್ಲ. ಮಹಾರಾಜ, ಒಪ್ಪಿಸಿಕೊಳ್ಳಬೇಕು. ನಾನು ಮುದುಕನಾದೆ. ಮುಂದೆ ಸೇವೆ ಮಾಡಲು ಬಲ ಸಾಲದು. ಕೊನೆಗಾಲದಲ್ಲಿ ಗುರು ಹಿರಿಯರ ಸೇವೆ ಮಾಡುತ್ತಾ ಎಲ್ಲಿಯಾದರೂ ವನದಲ್ಲಿ ಕಾಲ ಕಳೆಯಬೇಕೆಂದಿದ್ದೇನೆ. ಅನುಜ್ಞೆಯಾದರೆ ಹೊರಡುತ್ತೇನೆ. ಆಗಬಹುದು.
ಮಹಾರಾಜರಿಗೆ ಜಯವಾಗಲಿ. ಆರ್ಯ ವಸಿಷ್ಠರು ಆಗಮಿಸಿದ್ದಾರೆ. ಸ್ವಾಮಿಯ ಸಮಯವನ್ನು ನಿರೀಕ್ಷಿಸುತ್ತಿದ್ದಾರೆ. ಮರ್ಯಾದೆಯಿಂದ ಒಳಕ್ಕೆ ಬರಮಾಡು. ಅಪ್ಪಣೆ. ಪೂಜ್ಯರಿಗೆ ಪ್ರಣಾಮಗಳು. ಶ್ರೇಯೋಸ್ತು. ಪೀಠವನ್ನು ಅಲಂಕರಿಸಬೇಕು. ರಾಮಚಂದ್ರ, ಆರ್ಯ ವಾಲ್ಮೀಕಿಗಳ ಆಶ್ರಮದಿಂದ ದೂತ ಬಂದಿದ್ದಾನೆ. ಹೆಚ್ಚಿನ ಹೊಸಗೆಯೊಂದನ್ನು ತಂದಿದ್ದಾನೆ. ಏನದು? ಸೌಭಾಗ್ಯವತಿಯು. ಆ ಸುದ್ದಿ ಬೇಡ ಪೂಜ್ಯರೇ. ರಾಮಚಂದ್ರ, ಇದು ನೀನು ಕೇಳಬೇಕಾದ ಸುದ್ದಿ. ಆಗಬಹುದು. ಸೌಭಾಗ್ಯವತಿಯು ಇಬ್ಬರು ಗಂಡು ಮಕ್ಕಳನ್ನು ಪ್ರಸವಿಸಿದ್ದಾಳಂತೆ. ತಾಯಿ ಮಕ್ಕಳು ಸುಕ್ಷೇಮದಿಂದಿರುವರಂತೆ. ನಾಮಕರಣಕ್ಕೆ ಆಯುಷ್ಮಂತನು ಬರಬೇಕೆಂದು ಆರ್ಯ ವಾಲ್ಮೀಕಿ ಮಹರ್ಷಿಗಳು ನಿರೂಪ ಕಳಿಸಿದ್ದಾರೆ. ಇಬ್ಬರು ಗಂಡು ಮಕ್ಕಳೆಂದಿರಾ? ಹೌದು, ರಘುಕುಲದ ಸೂರ್ಯಚಂದ್ರರು. ರಘುಕುಲದ ಸೂರ್ಯ ಚಂದ್ರರು. ಆಶ್ರಮದ ದೂತನು ತಮ್ಮ ಉತ್ತರವನ್ನು ನಿರೀಕ್ಷಿಸುತ್ತಿದ್ದಾನೆ. ಗುರುದೇವ, ರಾಜಕಾರಣದಿಂದ ನನಗೆ ಹೋಗಲು ವ್ಯವಧಾನವಿಲ್ಲದಂತಾಗಿದೆ. ನನ್ನ ಬದಲು ತಾವು ಹೋಗಿ ಬರಬೇಕೆಂದು ಪ್ರಾರ್ಥಿಸುತ್ತೇನೆ. ರಾಮಚಂದ್ರ, ಸೀತಾದೇವಿಯು ನಿನ್ನನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿದ್ದಾಳೆ. ಆಕೆಯ ಅಭೀಷ್ಟವನ್ನು ನೆರವೇರಿಸಬಾರದೇಕೆ? ಸಾಧ್ಯವಿಲ್ಲದಾಗಿದೆ ಪೂಜ್ಯರೇ. ರಾಮಚಂದ್ರ, ನನ್ನನ್ನು ಗುರುವೆಂದು ಕುಲಪುರೋಹಿತನೆಂದು ನೀನು ಸನ್ಮಾನಿಸುವೆಯಲ್ಲವೇ? ಅದರಲ್ಲಿ ಸಂದೇಹವೇ? ಹಾಗಾದರೆ ಇದೊಂದು ಮಾತನ್ನು ಕೇಳು. ಆರ್ಯ ವಾಲ್ಮೀಕಿಗಳ ಆಹ್ವಾನವನ್ನು ಮನ್ನಿಸು. ಒಮ್ಮೆ ಸೀತಾರ್ ದರ್ಶನ ಮಾಡಿ ನಿನ್ನ ಕುಲದೀಪಕರನ್ನು ಕಂಡು ಕಣ್ಮನ ತಣಿಸಿಕೊಂಡು ಬಾ. ಇದೊಂದನ್ನುಳಿದು ತಾವು ಬೇರೆ ಏನು ಹೇಳಿದರೂ ಮಾಡಲು ಸಿದ್ಧನಾಗಿರುವೆನು ಗುರುದೇವ. ಸೀತಾದೇವಿಯ ಮೇಲೆ ಈ ದರ್ಪವೇಕೆ ರಾಮಚಂದ್ರ? ಮಿತಿ ಇಲ್ಲದ ಈ ಕ್ರೌರ್ಯವನ್ನು ಕೆಲ್ಲಿಸುವಂತಹ ಮಹಾಪರಾಧವನ್ನು ಆಕೆ ಏನು ಮಾಡಿದ್ದಾಳೆ? ಅದನ್ನು ಚರ್ಚಿಸುವ ಆಸೆ ನನಗಿಲ್ಲ. ಪೂಜ್ಯರೇ, ಬಹಳ ಸಂತೋಷ, ಬಹಳ ಸಂತೋಷ. ಆರ್ಯ ವಾಲ್ಮೀಕಿಗಳ ಆಶ್ರಮಕ್ಕೆ ನಾನು ಹೋಗಿ ಬರಬೇಕೆಂದಲ್ಲವೇ? ಹೋಗುತ್ತೇನೆ, ಆದರೆ ಹಿಂದಿರುಗಿ ಬರುವುದಿಲ್ಲ. ಹೃದಯವಿಲ್ಲದ, ಪ್ರೇಮ ಶೂನ್ಯವಾದ, ದಯಾರಹಿತವಾದ ಈ ರಾಮರಾಜ್ಯವನ್ನು ರಾಮನೇ ಆಳಲಿ. ರಾಮರಾಜ್ಯದಲ್ಲಿ ಗುರುವಾಗಿ ಬಾಳುವುದಕ್ಕಿಂತ ಸೀತಾ ಸಾಮ್ರಾಜ್ಯದಲ್ಲಿ ದೀನ ಪ್ರಜೆಯಾಗಿ ಬಾಳುವುದು ಲೇಸು. ನೀವು ನನ್ನನ್ನು ಹೀಗೆ ಧಿಕ್ಕರಿಸುವಿರಾ ಗುರುದೇವ? ಇಂದು ಈ ರಾಮನು ವ್ಯಕ್ತಿತ್ವ ರಹಿತನಾಗಿದ್ದಾನೆ. ತನ್ನ ಸಕಲ ಸುಖವನ್ನು ಅಯೋಧ್ಯೆಯ ಉತ್ಕರ್ಷಕ್ಕೆಂದೇ ಮೀಸಲು ಮಾಡಿಬಿಟ್ಟಿದ್ದಾನೆ. ಕರ್ತವ್ಯದ ಬಂದಿಯನ್ನು ಏಡಿಸಿ ನಗೆಯಾಡುವುದರಲ್ಲಿ ಯಾವ ಸಮಾಧಾನ ಸಿಗುವುದು? ಸೀತಾದೇವಿಯನ್ನು ಕಾಡು ಪಾಲು ಮಾಡುವ ಕರ್ತವ್ಯದ ಹೊರೆಯನ್ನು ನಿನ್ನ ಮೇಲೆ ಯಾರೂ ಹೊರಿಸಲಿಲ್ಲವಲ್ಲ? ಹೊರಿಸಿದರು ಗುರುದೇವ, ಹೊರಿಸಿದರು. ಆ ನಿಂದಿಯ ಆರೋಪಣೆಯು ನನ್ನ ಅಂತಃಕರಣವನ್ನು ಕಲಕಿಬಿಟ್ಟಿತು. ಆ ತುಮುಲ ವಿಪ್ಲವದಲ್ಲಿ ಚೇತನಗಳು ತಮ್ಮ ಸಮತೂಕವನ್ನು ಕೂಡ ಕಳೆದುಕೊಂಡು ಬಿಟ್ಟವು.
ಆರೋಪಿಯು ವಾದಿಯಾಗಿದ್ದರೆ ನೀನು ನ್ಯಾಯಾಧೀಶನಾಗಿದ್ಯಲ್ಲ ರಾಮಭದ್ರ. ಆಗ ನಾನು ನ್ಯಾಯಾಧೀಶನಾಗಿರಲಿಲ್ಲ ಗುರುದೇವ, ಪ್ರತಿವಾದಿಯಾಗಿದ್ದೆ. ಅದಕ್ಕೆ ನ್ಯಾಯಾಧೀಶನ ತೀರ್ಪಿಗೆ ಶಿರಭಾಗಿ ಒಪ್ಪಿದೆ. ಅದು ಮನುಷ್ಯನ ದೃಷ್ಟಿ. ಪತಿಯೇ ಒಪ್ಪುವಾಗ ಇತರರ ಹುಪ ತಳಬೇಕೆ? ಸೂರ್ಯವಂಶದ ಉತ್ಕರ್ಷಕ್ಕಾಗಿ, ಸೂರ್ಯವಂಶೀಯರ ನಿಷ್ಕಳಂಕ ಕೀರ್ತಿಗಾಗಿ ಈ ಮಹಾ ಬಲಿದಾನವನ್ನರ್ಪಿಸಲು ಸೀತಾದೇವಿಯು ಹಿಂಜರಿಯಲಾರಳು. ಅವಳಿಗೆ ಸೋಲಿಲ್ಲ ರಾಮಭದ್ರ, ಅವಳಿಗೆ ಸೋಲಿಲ್ಲ. ಆಗಲಿ, ವಾರಿ ಆಲ್ಮೀಕಿಗಳ ಆಶ್ರಮಕ್ಕೆ ನಾನು ಹೋಗಿ ಬರಬೇಕೆಂದಳಿವೆ, ಹೋಗುತ್ತೇನೆ. ಮಿತಿ ಇಲ್ಲದ ಈ ಕ್ರೌರ್ಯವನ್ನು ಕೆರಳಿಸುವಂತಹ ಮಹಾಪರಾಧ ಆಗಲಿ, ನಾನೇ ಹೋಗಿ ಬರುತ್ತೇನೆ. ಕೃತಾರ್ಥನಾದೆ. ಜಯಶಾಲಿಯಾಗಿ ಬಾ ಗುರುವೆ, ಜಯಶಾಲಿಯಾಗಿ ಬಾ. ಸೀತೆಯ ಕ್ಷಮಾ ಭಿಕ್ಷೆಯನ್ನು ತಂದು ರಾಮನನ್ನು ಉದ್ಧರಿಸು. ಅಶ್ವಮೇಧ ಜಗತ್ತನ್ನೇ ಜಯಿಸಿ ಅಖಂಡ ಭೂಮಂಡಲ ಕೊಡೆಯನಾಗಬಲ್ಲೆ. ದಾಶರಥಿಗೆ ಅಶ್ವಮೇಧವೊಂದು ಹಿರಿದಲ್ಲ. ಆದರೆ ಯಾರೊಂದಿಗೆ ಆ ಸೌಭಾಗ್ಯವನ್ನು ಅನುಭವಿಸಲಿ? ಸೀತಾ, ಸ್ವರ್ಣ ಸುಂದರಿ, ಭೂಮಿ ಜಾತೆ ಭಾನು ಸೀತೆ ಶ್ರೀಮನೋಜ್ಞ ಚಾರಿತೆ, ಶ್ರೀಮನೋಜ್ಞ ಚಾರಿತೆ. ಭೂಮಿ ಜಾತೆ ಭಾನು ಸೀತೆ ಶ್ರೀಮನೋಜ್ಞ ಚಾರಿತೆ, ಶ್ರೀಮನೋಜ್ಞ ಚಾರಿತೆ. ಬಾರೆ ಭಾಮಿನಿ ನೀರೆ ರಾಮ, ಬಾರೆ ಭಾಮಿನಿ ಮಣಿ ನೀರೆ ರಾಮ ಸೈರಿಪೇನ ಎಂತುರಾಳಿ ಸೀತಾ ಸೀತಾ. ಸೈರಿಪೇನ ಎಂತುರಾಳಿ ನೀರೇ ಮಂಜುಳ ಕೋಟಿಲವಾಣಿ, ನೀರೇ ಮಂಜುಳ ಕೋಟಿಲವಾಣಿ. ಭೂಮಿ ಜಾತೆ ಭಾನು ಸೀತೆ ಶ್ರೀಮನೋಜ್ಞ ಚಾರಿತೆ, ಶ್ರೀಮನೋಜ್ಞ ಚಾರಿತೆ. ಎಲ್ಲಿಗೆ ಮನೋಹರೇ ಪಲ್ಲವಾರುಣಾಧರೇ ಸೀತಾ.
ಎಲ್ಲಿಗೆ ಮನೋಹರೇ ಪಲ್ಲವಾರೆ ಇಲ್ಲದೆನ್ನ ಮನವು ಬಾರೆ ಸೀತಾ ಸೀತಾ ಇಲ್ಲದೆನ್ನ ಮನವು ಬಾರೆ ಇಲ್ಲದೆನ್ನ ಮನವು ಬಾರೆ ವಲ್ಲಭೆ ಸುಗುಣಾಕರೇ ವಲ್ಲಭೆ ಸುಗುಣಾಕರೇ ಭೂಮಿ ಜಾತೆ ಭಾನು ಸೀತೆ ಶ್ರೀಮನೋಚಾರಿತೆ ಶ್ರೀಮನೋಚಾರಿತೆ ಸೀತಾ ಮಹಾರಾಜನಿಗೆ ಜಯವಾಗಲಿ. ರಾಜಾಜ್ಞೆ ಎಂದು ಪಾಲಿಸಿದ ಸೇವಕನು ಅದನ್ನು ಭಿನ್ನವಿಸಲು ಬಂದಿದ್ದಾನೆ. ಲಕ್ಷ್ಮಣ, ಮಾತು ಏನಿದು ಹೊಸ ನಡತೆ? ಈ ವ್ಯಾವಹಾರಿಕ ಶಿಷ್ಟ ಸಂಬೋಧನೆಗಳೇಕೆ? ಈ ನಾರುಡಿಯ ಧಾರಣೆ ಏತಕ್ಕೆ? ಊರ್ಮಿಳಾ, ನೀನು ಏತಕ್ಕೆ ನಾರುಡಿಯನ್ನು ಧರಿಸಿ ಬಂದಿರುವೆ? ಆರ್ಯನ ಕೊನೆ ಸಂದರ್ಶನಾರ್ಥವಾಗಿ ಆಶಿಷವನ್ನು ಬಯಸಿ ಬಂದಿವೆವು. ಕೊನೆಯ ಸಂದರ್ಶನವೇ? ಹೌದು ಪ್ರಭು. ನಾನು ಊರ್ಮಿಳ ಅಯೋಧ್ಯೆಯನ್ನು ಬಿಟ್ಟು ತೆರಳಲು ನಿಶ್ಚಯಿಸಿದ್ದೇವೆ. ಲಕ್ಷ್ಮಣ, ನಿನ್ನ ಅಯೋಧ್ಯೆಯನ್ನು ಬಿಟ್ಟು ತೆರಳುವೆಯಾ? ಹುಟ್ಟಿನಿಂದ ಇದು ನಿನ್ನದು, ಪರಾಕ್ರಮಗಳಿಂದ ಇದು ನಿನ್ನದು. ನಿನ್ನ ಎಲ್ಲ ಸುಖ ಕೀರ್ತಿಗಳ ಸಿದ್ಧಿಯು ದೊರೆತದು ಈ ಅಯೋಧ್ಯೆಯಲ್ಲಿಯೇ. ಇದನ್ನು ಬಿಟ್ಟು ತೆರಳುವೆಯಾ? ನಾನು ಹುಟ್ಟಿದ ನಾಡು, ನನ್ನ ತಾಯಿ ತಂದೆಗಳ ಮಂಗಳ ಬೀಡು, ನನ್ನ ಸುಖ ಕೀರ್ತಿಗಳು ಸಿದ್ಧಿ ಹೊಂದಿದ ಸ್ಥಳ. ಆದರೂ ನಾನು ಅಯೋಧ್ಯೆಯನ್ನು ಬಿಟ್ಟು ಹೋಗಬೇಕಾಗಿದೆ. ನನಗಿಂದು ಅಯೋಧ್ಯೆಯು ಶೂನ್ಯ ಸ್ಮಶಾನದಂತಾಗಿದೆ. ಹಿಂದೆ ವರ್ಷಗಳನ್ನು ಕ್ಷಣಗಳಂತೆ ಕಳೆದೆ, ಈಗ ಕ್ಷಣಗಳನ್ನು ವರ್ಷಗಳಂತೆ ಯುಗಗಳಂತೆ ಕಳೆಯುತ್ತಲಿದ್ದೇನೆ. ಮನಸ್ಸಿಗೆ ಶಾಂತಿಯನ್ನು ನೀಡದ ನಾಡು ಕಾಡಿಗಿಂತಲೂ ಕಡೆಯಲ್ಲವೇ ಪ್ರಭು? ನಿನಗೆ ಅಂತಹ ಅಪರಾಧವನ್ನು ಅಯೋಧ್ಯೆ ಯಾವಾಗ ಎಸಗಿತು? ಸೀತಾ ಲಕ್ಷ್ಮಿಯನ್ನು ನಿರ್ಮಮತೆಯಿಂದ ಹೊರದೂಡಿದಾಗ, ಬಾಳಿನ ಅಲ್ಪತೆಗೆ ಬಾಗಿ ಭವ್ಯವಾದ ಆದರ್ಶವನ್ನು ಬಲಿಕೊಟ್ಟಾಗ. ಅದು ಪ್ರಜರ ಇಚ್ಛೆ. ಆ ಪ್ರಜರೇ ಅಯೋಧ್ಯೆ ಅಲ್ಲವೇ ಪ್ರಭು? ಇಟ್ಟಿಗೆ ಕಲ್ಲು ಮರಗಳ ಮೂರ್ತಿಗಳು ಅಯೋಧ್ಯೆಯೇ. ಸತ್ಯ ಪ್ರೇಮಗಳ ನಿಧಿಯನ್ನೇ ನಿರಾಕರಿಸಿದ ಅಯೋಧ್ಯೆಗೆ ಈ ಬಡ ಲಕ್ಷ್ಮಣನದ್ದೊಂದು ಲೆಕ್ಕವೇ? ಹೇ ಲಕ್ಷ್ಮಣ, ಕಠಿಣೋಕ್ತಿಗಳನ್ನು ನುಡಿಯಬೇಡ ತಮ್ಮ, ಕಠಿಣೋಕ್ತಿಗಳನ್ನು ನುಡಿಯಬೇಡ. ಒಟ್ಟಿಗೆ ಬೆಳೆದೆವು, ಒಟ್ಟಿಗೆ ಆರ್ಯ ವಿಶ್ವಾಮಿತ್ರರೊಂದಿಗೆ ಶಿಕ್ಷಣಕ್ಕೆಂದು ವನವಾಸ ಮಾಡಿದೆವು, ಒಟ್ಟಿಗೆ ವಿವಾಹಿತರಾದೆವು, ಒಟ್ಟಿಗೆ 14 ವರ್ಷಗಳ ಕಾಲ ಅರಣ್ಯವಾಸವನ್ನು ಅನುಭವಿಸಿದೆವು. ಯಾವಾಗಲೂ ಅಗಲಲಿಲ್ಲ, ಯಾವುದೂ ನಮ್ಮನ್ನು ಅಗಲಿಸಲಿಲ್ಲ. ಈಗ ನನ್ನನ್ನು ಬಿಟ್ಟು ತೆರಳುವೆಯಾ?
ಅಂದು ನಮ್ಮ ಜೀವನ ಒಂದಾಗಿತ್ತು. ನಿನ್ನ ಭ್ರಾತೃ ವಾತ್ಸಲ್ಯ, ನಿನ್ನ ನಿಸ್ಸೀಮ ಪ್ರೇಮ, ನಿನ್ನ ಅನುಪಮ ಸೇವೆಗಳನ್ನು ನಾನು ಹೇಗೆ ಮರೆಯಬಲ್ಲೆ? ಅಂದು ಇಂದ್ರಜಿತುವಿನ ದಮನಕ್ಕೆ ನೀನು ಆಚರಿಸಿದ ತಪವನ್ನು ನಾನು ಬರೆಯಬಲ್ಲನೆ? ನನ್ನ ಪುಣ್ಯ ದೇವತೆಯಾಗಿ ಯಾವಾಗಲೂ ನನ್ನ ಬೆನ್ನು ಕಾಯುತ್ತಾ ಬಂದೆಯಲ್ಲ. ಒಂದು ಜೀವನದ ಅನಾದೃಶ್ಯ ಚರಿತ್ರೆಯನ್ನು ಒಂದು ಗಳಿಗೆಯಲ್ಲಿ ಮರೆಯಲಾಗುವುದೇ ಲಕ್ಷ್ಮಣ? ಪ್ರಭು, ನನ್ನನ್ನು ಪುಣ್ಯ ದೇವತೆ ಎಂದೇಕೆ ಸಂಬೋಧಿಸುವಿರಿ? ನಿಮ್ಮ ಪುಣ್ಯ ದೇವತೆ ಇಂದು ವನದೇವತೆಯಾಗಿದ್ದಾಳೆ. ತನ್ನ ಅನಂತ ಶಾಂತತೆಯಿಂದ ಕಾಡನ್ನು ಕೈಲಾಸವನ್ನಾಗಿಸಿದ್ದಾಳೆ. ನಿರ್ಜೀವ ವಸ್ತುಗಳಿಗೂ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಪ್ರೇಮ ಸುಧೆಯನ್ನು ಸವಿಸುತ್ತಿದ್ದಾಳೆ. ಆ ರಾಜ್ಯದಲ್ಲಿ ಮತ್ಸರವಿಲ್ಲ, ಸಂಕೋಚವಿಲ್ಲ, ಪಿಸುಣತೆ ಇಲ್ಲ. ಒಮ್ಮೆ ಅಯೋಧ್ಯೆಯು ಹಾಗೆಯೇ ಇತ್ತು. ಇಂದು ಜನಸಾಂದ್ರತೆಯಿಂದ ಕೊರಗುತ್ತಿರುವ ಅಯೋಧ್ಯೆಯಲ್ಲಿ ನಮಗೆಡೆಯಲ್ಲಿ ಪ್ರಭು. ಲಕ್ಷ್ಮಣ, ನನ್ನ ಹೃದಯದಲ್ಲಿಯೇ ಎಡೆ ಇರುವಾಗ ಅಯೋಧ್ಯೆಯಲ್ಲಿ ಎಡೆಯಿಲ್ಲವೆಂದರೇನು? ಏನು? ಅಯೋಧ್ಯೆಯಲ್ಲಿ ಈ ದೀನ ಲಕ್ಷ್ಮಣನಿಗೆ ಎಡೆಯೇ? ಪ್ರಭು, ತಾವು ನನ್ನನ್ನು ಅಪಹಾಸ್ಯ ಮಾಡುತ್ತಿರುವಿರಿ. ಅಪಹಾಸ್ಯವಲ್ಲ ಲಕ್ಷ್ಮಣ, ಸತ್ಯ ಸತ್ಯ. ಅಯೋಧ್ಯಾಧೀಶ್ವರನಿಗೆ ಹೃದಯವೆಲ್ಲಿಂದ ಬಂತು ಪ್ರಭು? ಅಯೋಧ್ಯೆಯ ಅಮೂಲ್ಯವಾದ ಮಯೂರ ಸಿಂಹಾಸನಕ್ಕೆ ಆ ಹೃದಯವಿಂದು ವಿನಿಮಯವಾಗಿ ಬಿಟ್ಟಿದೆ. ಆ ಹೃದಯವಿದ್ದೆಡೆಯಲ್ಲಿ ಈಗ ನವರತ್ನ ಖಚಿತವಾದ ಮಯೂರ ಸಿಂಹಾಸನವು ಮಂಡಿಸಿ ಬಿಟ್ಟಿದೆ. ಲಕ್ಷ್ಮಣ, ರಾಮನು ನಿನಗಷ್ಟು ಅಲ್ಪನಾದನೆ. ಆಹಾ, ತಾವು ಹಾಗೆನ್ನಲಾಗದು ಪ್ರಭು. ಶ್ರೀರಾಮಚಂದ್ರ ಮೂರ್ತಿಗೆ ನಾವೆಲ್ಲರೂ ಅಲ್ಪರಾದೆವೆಂದು ಮಾತ್ರ ಹೇಳಿ. ಶ್ರೀರಾಮಚಂದ್ರನಿಂದು ಅಯೋಧ್ಯೆಯ ಅಭಿಷಿಕ್ತ ಪ್ರಭು. ಅವನಿಂದು ಯಾರನ್ನು ಲಕ್ಷಿಸುವ ಅಗತ್ಯ ಉಂಟು? ತಪ್ಪು ತಿಳಿದಿರುವೆ ಲಕ್ಷ್ಮಣ, ತಪ್ಪು ತಿಳಿದಿರುವೆ. ಈ ಸಿಂಹಾಸನದ ಸಲುವಾಗಿ ನಾನು ನಿಮ್ಮೆಲ್ಲರನ್ನೂ ತುಳಿದು ಮೆಟ್ಟಿದ್ದೇನೆಂದು ಭಾವಿಸಿರುವೆ. ಅಂತಹ ಮನೋವೃತ್ತಿ ನನ್ನಲ್ಲಿದ್ದರೆ ಭರತನು 14 ವರ್ಷ ರಾಜ್ಯವಾಳುತ್ತಿರಲಿಲ್ಲ. ನಾನು ನೀನು 14 ವರ್ಷಗಳ ಕಾಲ ಅರಣ್ಯವಾಸವನ್ನು ಅನುಭವಿಸುತ್ತಿರಲಿಲ್ಲ. ಅದು ಅಂದಿನ ಮಾತು. ಅರಣ್ಯದ ನಿಸರ್ಗ ರಮ್ಯ ಜೀವನವನ್ನು ಶ್ರೀರಾಮಚಂದ್ರನು ಕವಿ ಹೃದಯದಿಂದ ಆಹ್ವಾನಿಸಿ ಆಸ್ವಾದಿಸುತ್ತಿದ್ದ ಕಾಲ. ಅಂದಿನ ರಾಮನ ಹೃದಯಸ್ಥ ವಾಸಿನಿ ಜಾನಕಿಯಾಗಿದ್ದಳು. ಆ ಜಾನಕಿಗಾಗಿ ಶ್ರೀರಾಮಚಂದ್ರನು ತನ್ನ ರಾಜ್ಯವನ್ನು ತ್ಯಜಿಸಲು ಸಿದ್ಧನಾಗಿದ್ದ. ಪ್ರಾಣವನ್ನು ಹುಲ್ಲುಗಾಣಿಸಿ ಲೋಕೈಕ ವೀರನಾದ ರಾವಣೇಶ್ವರನೊಡನೆ ಕಾಳಗಕ್ಕೂ ಸಿದ್ಧನಾಗಿದ್ದ. ಆ ರಾಮನಿಂದು ಈ ಜಗತ್ತಿನಿಂದಲೇ ಮಾಯವಾಗಿ ಬಿಟ್ಟಿದ್ದಾನೆ. ವರ್ಷಕಾಲದಲ್ಲಿ ಕಾಣಿಸಿಕೊಳ್ಳುವ ದಿನಕರನ ಕಳೆಯಂತೆ ಸುಳಿದು ಮಾಯವಾಗಿ ಬಿಟ್ಟಿದ್ದಾನೆ. ನಾವು ಕಂಡ ಆ ರಾಮನು ಜೀವಂತ ವ್ಯಕ್ತಿಯೋ ನಮ್ಮ ಮೃಗತೃಷ್ಣೆಯೋ ಎಂದು ಸಂದೇಹ ಪಡುವಂತೆ ಮಾಡಿಬಿಟ್ಟಿದ್ದಾನೆ. ಅಂದಿನ ರಾಮನು ಸೀತಾ ರಾಮನಾಗಿದ್ದ, ಲಕ್ಷ್ಮಣನ ಸೋದರನಾಗಿದ್ದ. ಆ ರಾಮನನ್ನು ಸೀತಾರಾಮನನ್ನಗಲಿ ಲಕ್ಷ್ಮಣನು ಅನಾಥನಾಗಿ ಬಿಟ್ಟಿದ್ದಾನೆ. ಹೇ ಲಕ್ಷ್ಮಣ, ನನ್ನನ್ನು ಅಣ್ಣನೆಂದು ಒಪ್ಪಿಕೊಳ್ಳುವುದಕ್ಕೂ ಹಿಂಜರಿಯುತ್ತಿರುವೆಯಾ? ಅಂತಹ ಭಾಗ್ಯಶಾಲಿಯು ನಾನಲ್ಲ ಪ್ರಭು. ಇಂಥ ಅಯೋಧ್ಯೆಯ ಮಹಾರಾಜನನ್ನು ನನ್ನ ಅಣ್ಣನೆಂದು ಹೇಳಿಕೊಳ್ಳುವ ಔದಾರ್ಯವನ್ನು ತೋರಲಾರೆ. ಇಂತಹ ಚುಚ್ಚು ಮಾತುಗಳಿಂದ ಇರಿಯುವುದಕ್ಕಿಂತ ಮೊನೆಯಾದ ಸಬಲದಿಂದ ನನ್ನನ್ನು ಇರಿಯಬಾರದೆ. ದೀನ ಪ್ರಜೆಯೊಬ್ಬರ ಮುಂದೆ ಇಂತಹ ಮಾತುಗಳನ್ನಾಡಬಾರದು. ಆರ್ಯನ ಅನುಜ್ಞೆ ಆದರೆ ನಾವು ಹೊರಡುವೆವು. ಊರ್ಮಿಳ, ನೀನಾದರೂ ಲಕ್ಷ್ಮಣನಿಗೆ ಹೇಳಬಾರದೆ?
ಲಕ್ಷ್ಮಣನನ್ನುಳಿದು ನಾನು ಬದುಕಬಲ್ಲನೆ? ಆ ಬದುಕು ಒಂದು ಬದುಕೆ, ಆ ಬಾಳು ಒಂದು ಬಾಳೆ. ಸೀತಾ ಸತಿಯನ್ನು ತೊರೆದಿರಲು ಶಕ್ತಿಯುಳ್ಳ ವಜ್ರ ಹೃದಯಿಗೆ ಇದೊಂದು ದೊಡ್ಡ ವಿಷಯವೇ? ಊರ್ಮಿಳಾ ತಂಗಿ, ನೀನು ನನ್ನನ್ನು ಅವಹೇಳನ ಮಾಡ್ತಿರುವೆಯಾ? ಸೀತಾ, ನಿನ್ನನ್ನು ತೊರೆದು ನಾನೆಷ್ಟು ಸುಖಿಯಾಗಿರುವೆ ಕಂಡೆಯ. ಲಕ್ಷ್ಮಣ, ಲಕ್ಷ್ಮಣ, ಇಂದು ನನಗೆ ಯಾರೂ ಇಲ್ಲ, ನನ್ನ ಬಳಿ ಯಾರೂ ಇಲ್ಲ. ಮಹಾವೃಕ್ಷವನ್ನು ಆಶ್ರಯಿಸುವ ಲತೆಯಂತೆ ಇಂದು ನಾನು ನಿನ್ನನ್ನು ಆಶ್ರಯಿಸಿದ್ದೇನೆ. ನೀನು ಮೇರುವಿನಂತೆ ಅಚಲನು, ಆದರೂ ನಿನ್ನಲ್ಲಿ ಯಾಚಿಸುತ್ತಿದ್ದೇನೆ. ನನ್ನನ್ನು ತೊರೆಯಬೇಡ ಲಕ್ಷ್ಮಣ, ನನ್ನನ್ನು ತೊರೆದು ಹೋಗಬೇಡ. ಪ್ರಭು, ಇದಕ್ಕಿಂತಲೂ ನೂರ್ಮಡಿಯಾದ ಆರ್ತನಾದವನ್ನು ಕೇಳಿ ಕಲ್ಲಾಗಿ ಹೋಗಿದೆ ಹೃದಯ. ತುಂಬಿದ ಬಸುರಿ ಮಗುವಿನಂತೆ ಸರಳೆ, ವರವೆಂದು ಭಾವಿಸಿ ತನ್ನ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧಳಾದಳು. ಸರಿಯೂ ನದಿಯ ತೀರ, ಅಲ್ಲಿ ರಥವನ್ನು ನಿಲ್ಲಿಸಿ ನಾನೊಂದು ಕಡೆ ಮೂಕನಾಗಿ ನಿಂತೆ. ಮಹಾಸತಿಯು ಮಿಂದು ದಿನಕರನಿಗೆ ಸಂಧ್ಯಾರ್ಘ್ಯವನ್ನು ಅರ್ಪಿಸಿ ತೇಜೋಮಯ ಮೂರ್ತಿಯಾಗಿ ಬಂದು ನನ್ನ ಎದುರಿಗೆ ನಿಂತಳು. ನಾವಿನ್ನು ಹೊರಡೋಣವೇ ಲಕ್ಷ್ಮಣ ಎಂದು ಕೇಳಿದಳು. ಓಹ್, ಪುಣ್ಯ ರಾಶಿಯ ಮುಂದೆ ನಿಂತ ಪಾಪದ ಕಣದಂತೆ ನಾನು ನಿರುತ್ತರನಾದೆ. ಕಂಬನಿ ತುಂಬಿ ಉತ್ಕಂಠನಾದೆ. ಕಾರಣವನ್ನು ನಿವೇದಿಸಿದೆ. ವಜ್ರಾಘಾತದ ಹತಿಗೆ ಪಕ್ಕಾದ ಮಹಾವೃಕ್ಷದಂತೆ ನೆಲಕ್ಕುರುಳಿದಳು. ಒಂದು ಬಿರುಮಾತಿಲ್ಲ, ಒಂದು ಆಕ್ಷೇಪಣೆ ಇಲ್ಲ, ಒಂದು ಕಠಿಣೋದ್ಧಾರವಿಲ್ಲ. ಇದು ರಾಘವನ ಇಚ್ಛೆಯೇ ತಂದೆ ಲಕ್ಷ್ಮಣ ಎಂದು ಕೇಳಿದಳು. ಹೌದೆನ್ನಬೇಕಾಯಿತು. ನನ್ನ ಸತಿತ್ವವನ್ನು ರಾಘವನು ಶಂಕಿಸುವನೇ ಎಂದು ಕೇಳಿದಳು. ಅಯ್ಯೋ, ಮೂಕ ಪಶುವಿನಂತೆ ನಿರುತ್ತರನಾಗಿ ನಿಂತು ಬಿಟ್ಟೆ. ರಾಘವನ ಆಜ್ಞೆ ನನಗೆ ಪರಮ ಮಾನ್ಯ. ಚರಣದಾಸಿಯು ನಿರೂಪವನ್ನು ಶಿರಸ್ಸಿನಲ್ಲಿ ಧರಿಸಿದಳು ಎಂದು ತಿಳಿಸು ಲಕ್ಷ್ಮಣ. ನೀನಿನ್ನು ಹೊರಡು ಎಂದಳು. ತಾಯಿಯ ಹೃದಯ ವೇದನೆಗೆ ಶ್ರುತಿ ಕೊಟ್ಟು ಅರಣ್ಯ ಪ್ರಾಂತ್ಯವೇ ಮಿಡಿಯಿತು. ಹಕ್ಕಿ ಪಕ್ಷಿಗಳು, ಗಿಡ ಮರಗಳು, ಎಲೆ ಬಳ್ಳಿಗಳು ಮೊರೆಯಿಟ್ಟವು. ತಾಯಿಯ ಮೂಕ ಅಂತಸ್ತಾಪವು ಅರಣ್ಯ ಪ್ರಾಂತ್ಯವನ್ನೇ ದುಃಖರವದಿಂದ ತುಂಬಿಬಿಟ್ಟಿತು. ಇದರಲ್ಲಿ ನನ್ನದೇನು ಅಪರಾಧ ಲಕ್ಷ್ಮಣ? ಸೀತೆಯು ನನ್ನ ಕೂರ್ತ ಮಡದಿಯಲ್ಲವೇ? ಅವಳ ಕಡೆಯ ದರ್ಶನ ಲಾಭದಿಂದ ಕೂಡ ವಂಚಿತನಾಗಿರುವ ನನ್ನ ದುಃಖಕ್ಕಿರಿದೆ. ಒಮ್ಮೊಮ್ಮೆ ದೊಡ್ಡ ಆದರ್ಶ ಸಾಧನೆಗಾಗಿ ನಮ್ಮ ಹಿತಾಹಿತಗಳ ಬಲಿದಾನವನ್ನು ಅರ್ಪಿಸಬೇಕಾಗುತ್ತದೆ. ಇದರಲ್ಲಿ ಸ್ವಸುಖದ ಮಾತಿನಿಂದ ಬಂತು ಲಕ್ಷ್ಮಣ. ಇದು ನನ್ನ ಮಿತ ಬುದ್ಧಿಗೆ ಮೀರಿದ ವಿಚಾರ ಪ್ರಭು. ಆದರೆ ಇಷ್ಟು ಮಾತ್ರ ಸತ್ಯ. ಹಿಂದೆ ರಾಘವನಿಗೆ ಇಂತಹ ಸ್ಥಿತಿ ಒದಗಿದಾಗ ಆತನ ಸತಿಯು ಛಾಯಾನುವರ್ತಿಯಾಗಿ ರಾಜಭೋಗಗಳನ್ನು ತ್ಯಜಿಸಿ ಆತನನ್ನು ಹಿಂಬಾಲಿಸಿದಳು. ಈಗ ಸೀತಾ ಮಾತೆಗೆ ವಿಷಮ ಸಮಯ ಒದಗಿದಾಗ ಆಕೆಯ ಪತಿಯು ರಾಜಭೋಗಗಳನ್ನು ತ್ಯಜಿಸಿ ಆಕೆಯನ್ನನುಸರಿಸುವ ಔದಾರ್ಯವನ್ನೇ ತೋರಲಿಲ್ಲ. ಸೂರ್ಯ ವಂಶಕ್ಕೆ ತಟ್ಟಿರುವ ಈ ಕಳಂಕವನ್ನು ತೊಡೆದು ಹಾಕಲು ನಾನು ನಿಶ್ಚಯಿಸಿದ್ದೇನೆ. ಅಣ್ಣನು ಮಾಡಿದ ತಪ್ಪಿಗೆ ತಮ್ಮನ್ನು ಶಿಕ್ಷೆಯನ್ನು ಅನುಭವಿಸಲು ಸಿದ್ಧನಾಗಿರುವನು.
ಶಿವ, ಎಂತಹ ಮಾತನ್ನು ಕೇಳಬೇಕಾಗಿದೆ? ಅದು ದಾಶರಥಿಯ ಬಾಯಿಂದ. ಚಿಂತೆಯನ್ನು ಹೊರದೂಡು ಲಕ್ಷ್ಮಣ. ಆರ್ಯ ವಶಿಷ್ಠರು ಸೀತೆಯನ್ನೊಪ್ಪಿಸಿ ಕರೆತರಲು ಹೋಗಿದ್ದಾರೆ. ಈಗಾಗಲೇ ಅವರು ಅಯೋಧ್ಯ ಮಾರ್ಗದಲ್ಲಿರಬಹುದು. ಇದು ನಿಜವೇ? ಪವಾಡವಲ್ಲವಷ್ಟೇ. ಪವಾಡವಲ್ಲ, ಆದರೆ ಪವಾಡವೊಂದು ಆಗಬೇಕಾಗಿದೆ. ಆ ನಂತರವೇ ನನ್ನ ಮನಸ್ಸಿಗೆ ನೆಮ್ಮದಿ. ಮತ್ತೆ ಏನದು? ಸೀತೆಯು ಅಯೋಧ್ಯಾವಾಸಿಗಳಿಗೆ ಕಡೆಯ ಪರೀಕ್ಷೆಯನ್ನು ಕೊಡಬೇಕಾಗುವುದು. ಇನ್ನೂ ಪರೀಕ್ಷೆಯೇ? ಎಷ್ಟು ಬಾರಿ ಅಕ್ಕನನ್ನು ಆ ನಿರ್ದಯ ಚಿತ್ರಗೀಡಬೇಕೆಂದಿರುವಿರಿ? ಅಕ್ಕನ ಶೀಲವನ್ನು ಪರೀಕ್ಷಿಸುವ ಶಕ್ತಿ ಈ ಅಯೋಧ್ಯೆಯಲ್ಲಿ ಯಾರಿಗಿದೆ? ರಾಮಭದ್ರ, ನೀನು ಮಾನವನಲ್ಲ, ದೇವರೂ ಅಲ್ಲ, ಲೋಕದ ಅನಿಶ್ಚಿತೆಯ ಮೂರ್ತಿವಂತ ರೂಪ. ಸರಿಯಾಗಿ ಹೇಳಿದೆ ಊರ್ಮಿಳಾ. ಶ್ರೀರಾಮಚಂದ್ರ ಮೂರ್ತಿಯು ತನ್ನ ಪ್ರಭುತ್ವಕ್ಕಾಗಿ ಮಾನವೀಯ ಎಲ್ಲ ಸಂಬಂಧಗಳನ್ನು ನೀಗಿಕೊಂಡಿದ್ದಾನೆ. ಅದು ನಿಜವಲ್ಲ ಲಕ್ಷ್ಮಣ, ಅದು ನಿಜವಲ್ಲ. ಇನಿತು ಕಾಲವೂ ನಿನ್ನ ಸೋದರನಾಗಿ ನಿನ್ನ ಪ್ರೇಮ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ ಲಕ್ಷ್ಮಣ, ನಿನ್ನ ಪ್ರೇಮ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಪ್ರಭು, ನಾನಂದು ಸೋದರನಾಗಿ ಸೀತಾ ಮಾತೆಯ ಸಲುವಾಗಿ ಬೇಡಿದಾಗ ನೀನು ಅಯೋಧ್ಯೆಯ ಮಹಾರಾಜನಾಗಿ ಮಾರು ನುಡಿದೆ. ಅಂದು ಸೋದರನು ಬೇಡಿದ ಭಿಕ್ಷೆಯನ್ನು ಸೋದರನು ನೀಡಲಿಲ್ಲ. ಇಂದೇಕೆ ನೀಡಬೇಕು, ನಿರೀಕ್ಷಿಸಬೇಕು? ರಾಮಚಂದ್ರ, ನೀನು ಸೋದರನಾಗಲಾರೆ, ಪತಿಯಾಗಲಾರೆ, ಪಿತನಾಗಲಾರೆ. ನೀನು ಅರಸ, ಯಾವಾಗಲೂ ಅರಸ. ನಿನ್ನ ಕಣ್ಮುಂದೆ ಎಲ್ಲರೂ ಪ್ರಜೆಗಳು, ಬಂಧುಗಳಲ್ಲ, ಸೋದರರಲ್ಲ, ಸತಿಯಲ್ಲ. ಯಾವ ರಾಜ್ಯಕ್ಕಾಗಿ ನೀನಿಷ್ಟು ದಾಹ ಪಡುತ್ತಿರುವೆಯೋ, ಸ್ವರ್ಣ ಮೂರ್ತಿಯನ್ನು ಮರು ಮಾತಿಲ್ಲದೆ ಕಾಡು ಪಾಲು ಮಾಡಲೊಪ್ಪಿದೆಯೋ, ಆ ರಾಜ್ಯವನ್ನು ಶಾಶ್ವತವಾಗಿ ಆಚಂದ್ರಾರ್ಕವಾಗಿ ಆಳು. ನಮಗೆ ದರ್ಪದ ಆಳ್ವಿಕೆ ಬೇಡ. ಎಲ್ಲಿ ಪ್ರೇಮವು ಪ್ರಭುವಾಗಿ ಆಳುವುದೋ ಅಲ್ಲಿಗೆ ನಾನು ಊರ್ಮಿಳೆಯು ಹೋಗಿ ಬಾಳಬೇಕು. ರಾಮಚಂದ್ರ, ಅನೇಕ ವರ್ಷಗಳ ಕಾಲ ಸೀತಾ ಮಾತೆಯನ್ನಗಲಿ ನೀನಿದ್ದೆ, ಮುಂದೆಯೂ ಇರಬಲ್ಲೆ. ನಿನಗೆ ರಾಜ್ಯವಿದೆ. ಅಶ್ವಮೇಧ ಯಾಗವನ್ನು ಮಾಡಿ ಇಡೀ ಭೂಮಂಡಲಕ್ಕೆ ಏಕಚಕ್ರಾಧಿಪನಾಗಬೇಕೆಂಬ ಬಯಕೆ ಇದೆ. ಆ ಬಯಕೆಯೇ ನಿನ್ನ ಬಾಳುವೆಯ ಧ್ರುವತಾರೆ. ಪ್ರಭು, 14 ವರ್ಷ ನನ್ನ ಪ್ರೇಮ ನಿಧಿ ಊರ್ಮಿಳೆಯನ್ನು ಅಗಲಿದ್ದೆ. ಮುಂದೆ ಅಗಲಿರುವ ಶಕ್ತಿ ನನಗಿಲ್ಲ. ಈ ಸಾಮಾನ್ಯ ಪ್ರಜೆಗೆ ವಿನಿಮಯವಾಗಿ ರಾಜ್ಯವಿಲ್ಲ. ಆ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿಸಬೇಕೆಂಬ ಹಂಬಲವೂ ನನಗಿಲ್ಲ. ನನಗಿರುವ ಊರ್ಮಿಳೆಯ ಪ್ರೇಮ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುವ ಇಚ್ಛೆಯೂ ಇಲ್ಲ. ಹೊರಡಬೇಕು.
ಲಕ್ಷ್ಮಣ 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 ಹೋದರು, ಹೊರಟೇ ಹೋದರು. ಒಡ ಹುಟ್ಟಿದ ಒಡಲು ಇಂದು ದಳ್ಳುರಿಯಾಯಿತು, ದಳ್ಳುರಿಯಾಯಿತು. ಸೀತಾ ಮಹಾಭಾಗ್ಯಶಾಲಿನಿ, ಎಲ್ಲರಿಂದಲೂ ಎಂತಹ ಅನುರಾಗವನ್ನು ದೊರಕಿಸಿಕೊಂಡಿರುವೆ. ಧನ್ಯ ಸೀತಾ, ನೀನೇ ಧನ್ಯೆ. ಹೃದಯ ರಾಣಿ ಮಧುರವಾಣಿ ಧರಣಿ ಜಾತೆ ಸುಗುಣ ಬಾಗಿನಿ. ಹೃದಯ ರಾಣಿ ಮಧುರವಾಣಿ ಧರಣಿ ಜಾತೆ ಸುಗುಣ ಬಾಗಿನಿ. ದೀನನಾದೆ ಮಾನಿನಿಯೇ ಸೀತಾ ಸೀತಾ. ದೀನನಾದ ಮಾನಿನಿಯೇ ಮುದವ ನೀಡುವರಾರು ಮನಕ್ಕೆ. ಮುದವ ನೀಡುವರಾರು ಮನಕ್ಕೆ ಮಧುರ ರೂಪಿ ಸೀತಾ ಮಧುರ ರೂಪಿ ಸೀತಾ. ನೀನು ಮಾನವಿಯಲ್ಲ, ಸಾಕ್ಷಾತ್ ದೇವತೆಯಾಗಿರುವೆ, ದೇವತೆಯಾಗಿರುವೆ. ಕ್ಷಮಾಶೀಲೆ, ಪ್ರೇಮ ಬಂದಿರೆ. ಈ ನಿರ್ಭಾಗ್ಯ ರಾಮನು ಮತ್ತೆ ನಿನ್ನನ್ನು ಕಾಣುವನೆ. ಸೀತಾ, ಇತ್ತ ನೋಡು, ಈ ಮಯೂರಾಸನವು ಶೂನ್ಯ ಪೀಠದಂತಿದೆ. ಅಯೋಧ್ಯೆಯು ನಿರ್ಜನ ವನದಂತೆ ಭಯಂಕರವಾಗಿದೆ. ಇಂದು ಮತ್ತೆ ನನ್ನ ಹೃದಯವು ಗಂಭೀರ ಗುಹೆಯಂತೆ ನಿನ್ನ ಹೆಸರನ್ನು ಜಪಿಸುತ್ತಲಿದೆ. ಸೀತಾ, ಇದೊಂದು ಬಾರಿ, ಒಂದೇ ಒಂದು ಬಾರಿ ಅಯೋಧ್ಯೆಯ ಪ್ರಜರ ಪರೀಕ್ಷಾ ಪೀಪಾಸೆಯನ್ನು ಪೂರೈಸಿಬಿಡು. ನಂತರ ಭರತನಿಗೆ ರಾಜ್ಯವನ್ನೊಪ್ಪಿಸಿ ನಾನು ನಿನ್ನ ಅನುವರ್ತಿನಿಯಾಗುವೆ. ನಮ್ಮ ಕುಮಾರರ ಮುದ್ದು ಮಾತಿನ ಬೆಳದಿಂಗಳಲ್ಲಿ ಇಬ್ಬರೂ ನಲಿವಿನಿಂದಿರೋಣ. ಈ ಜಗತ್ತಿನ ಜಂಜಡವನ್ನೆಲ್ಲ ತೊರೆದು ಮರೆತು ಪಂಚವಟಿಯ ಸೀತಾರಾಮರಾಗೋಣ. ಹಾ, ಸೀತಾರಾಮರಾಗೋಣ. ರಾಮಚಂದ್ರ, ಬಂದಿರಾ ಗುರುದೇವ? ಸೀತೆಯ ಕ್ಷಮಾಭಿಕ್ಷೆಯೊಂದಿಗೆ ರಾಮನನ್ನು ಉದ್ಧರಿಸಲು ಬಂದಿರಾ? ರಾಮಚಂದ್ರ, ತಡೆ ತಡೆ ರಾಮಚಂದ್ರ, ಸಿಂಹಾಸನವನ್ನು ಸ್ಪರ್ಶಿಸಬೇಡ. ಆಯುಷ್ಮಂತನು ಅಧೀರನಾಗಬಾರದು. ವಜ್ರಾಘಾತವನ್ನು ಮೇರುವಲ್ಲದೆ ಕ್ಷುಲ್ಲಕ ಪರ್ವತಗಳು ತಡೆಯಬಲ್ಲವೆ. ಅಂದರೆ ಜಾನಕಿಯು ಜಾನಕಿಯು ಅನಂತ ಶಾಂತಿಯ ಪಲ್ಲಂಕದಲ್ಲಿ ಪವಡಿಸಿದ್ದು ರಾಮಭದ್ರ.
ರಾಮಚಂದ್ರ. ಸೀತಾ, ಜಾನಕಿ, ನಿನ್ನನ್ನು ನಾನೇ ಕೈಯಾರೆ ಕೊಂದೆನಲ್ಲವೇ? ಕೈಯಾರೆ ಕೊಂದೆನಲ್ಲವೇ? ಹೇಗಾಯ್ತು ಆಚಾರ್ಯ, ಹೇಗಾಯ್ತು? ನಿನ್ನ ನಿರೂಪವನ್ನು ಭಿನ್ನವಿಸಿದೆ. ದುಃಖಪೂರ್ಣಳಾದ ಜಾನಕಿಯು ರಘುಕುಲಚಂದ್ರನಿಗೆ ಇನ್ನೂ ನನ್ನ ಸತಿತ್ವದಲ್ಲಿ ಸಂಶಯವೇ? ತಾಯೇ ವಸುಂಧರೆ, ರಕ್ಷಿಸು ರಕ್ಷಿಸು ಎಂದು ಶರಾಘಾತಗೊಂಡ ಕದಳಿಯಂತೆ ನೆಲಕ್ಕೂ ಆರ್ಯ ವಾಲ್ಮೀಕರು ನಾನು ಆ ವೇಳೆಗೆ ಮಹಾಸತಿಯು ಇಹಲೋಕದ ಸರ್ವಸಂಗವನ್ನು ಪರಿತ್ಯಾಗ ಮಾಡಿಬಿಟ್ಟಿದ್ದಳು. ಸೀತಾ, ಸೀತಾ, ನನಗೆ ಕ್ಷಮೆಯುಂಟೆ, ಶಾಂತಿಯುಂಟೆ, ಮುಕ್ತಿಯುಂಟೆ, ಮುಕ್ತಿಯುಂಟೆ. ಉಂಟು ರಾಘವ, ಮುಕ್ತಿಯುಂಟು. ರಾಮನೆಂದಿಗೂ ಆದರ್ಶ ಪತಿಯಾಗಲು ಸಾಹಸ ಪಡಲಿಲ್ಲ, ಆದರ್ಶ ಪ್ರಭುವಾಗಲು ಎಣಿಸಿದನು. ಆ ಗುರಿಗೆ ಮಿಕ್ಕೆಲ್ಲವನ್ನೂ ಬಲಿದಾನವನ್ನಾಗಿ ಅರ್ಪಿಸಿಬಿಟ್ಟಿದ್ದನು. ಸಾಧಿಸು, ಅದನ್ನೇ ಸಾಧಿಸು. ರಾಮನ ಪ್ರಭುತ್ವ ಲೋಕಕ್ಕೆ ಮಾದರಿಗಳಾಗಲಿ, ರಾಮನ ಪ್ರಭುತ್ವ ಲೋಕಕ್ಕೆ ಮಾದರಿಗಳಾಗಲಿ, ರಾಮನ ಪ್ರಭುತ್ವ ಲೋಕಕ್ಕೆ ಮಾದರಿಗಳಾಗಲಿ, ರಾಮನ ಪ್ರಭುತ್ವ ಲೋಕಕ್ಕೆ ಮಾದರಿಗಳಾಗಲಿ. ನಾಳಿನ ಜಗತ್ತಿನ ಪ್ರಭು ರಾಮನಲ್ಲ ಆಚಾರ್ಯ, ರಾಮನಲ್ಲ. ಅನಂತತೆಯ ತೊಟ್ಟಿಲಿನಲ್ಲಿ ಮಲಗಿ ಆದಿಶೇಷನಿಂದ ಜೋಗುಳವನ್ನು ಪಾಡಿಸಿಕೊಳ್ಳುತ್ತಿರುವ ಈ ನನ್ನ ಪ್ರೇಮ ಮೂರ್ತಿ ಜಾನಕಿಯಾಗಿದ್ದಾಳೆ. ಇವಳ ಸಾಮ್ರಾಜ್ಯದಲ್ಲಿ ರಾಮನೂ ಒಬ್ಬ ದೀನ ಪ್ರಜೆ. ಲಕ್ಷ್ಮಣನು ಈ ಮೊದಲೇ ಕಂಡ ಸತ್ಯವನ್ನು ಇಂದು ನಾನು ಕಾಣುತ್ತಿದ್ದೇನೆ. ಆದರೆ ಎಂತಹ ಬಲಿದಾನ, ಇದೆಂತಹ ಬಲಿದಾನ, ಇದೆಂತಹ ಬಲಿದಾನ. ಚಿರಶಾಂತಿಯ ಪಲ್ಲಂಕದೋ ಜಾನಕಿ, ಭೂಗರ್ಭವ ಸೇರಿದಳೆ ಭೂಸುತೆ, ಮಣ್ಣಲ್ಲಿ ಮಣ್ಣಾಗಿ ಹೋದಳು ಮಮತೆಯ ಮೈಟಿಗೆ. ರಾಮನ ಚಿರ ವಿರಹಕ್ಕೆ ದೂಡಿದಳೆ ವೈದೇಹಿ. ಆದೊಡೆ ಸೀತೆ ರಾಮನ ಹೃದಯ ಮಂದಿರದಿ ಸ್ಥಿರವಾಗಿ ನೆಲೆಸಿದಳು ಸತ್ಯಮೂರ್ತಿ.